ಎಲ್ಲ MPsಗೆ ಬಂದಂಥ ಸಂದರ್ಭದಲ್ಲಿ ಪಾಪ ಗೆದ್ದವರು ಸೋತವರು ಎಲ್ಲರನ್ನೂ ಕಾಂಗ್ರೆಸ್ ಕಚೇರಿಯಲ್ಲಿ ಒಂದು 10 ನಿಮಿಷ ಭೇಟಿ ಮಾಡ್ತಾರೆ. ಸರ್, ಇಂಡಿಯಾ ನಾಯಕರಾಗಿ ಮೋದಿಯವರು ಆಯ್ಕೆ ಆಗಿದ್ದಾರೆ ಸರ್, ಅವರು ಸರ್ಕಾರ ರಚನೆ ಮಾಡ್ತಾ ಇದ್ದಾರೆ. ಅದೆಲ್ಲ ಡೆಲ್ಲಿಯವರೇ ಮಾತಾಡ್ತಾರೆ, ನಡೀತಿ, ನಾನು ಮಾತಾಡಿದೆ ಕೃಷಿ ಸಚಿವರದ್ದು ಇಂಗಿತ ವ್ಯಕ್ತಪಡಿಸಿದ್ದಾರೆ ಸರ್. ಯಾರು? ಕುಮಾರಸ್ವಾಮಿ ಅವರು ಕೃಷಿ ಸಚಿವರು ಕುಮಾರಣ್ಣ ಸರ್, ಕೃಷಿ ಸಚಿವ ನನ್ನ ಕೃಷಿಯಲ್ಲಿ ಆಸಕ್ತಿ ಇದೆ ಅಂತ. ಏನು ಬೇಕಾದ್ರೂ ಆಗಲಿ, ಅವ್ರ ಪಾರ್ಟಿ, ಅವ್ರ UDA ಏನು ಬೇಕಾದ್ರೂ ಆಗಲಿ, ರಾಜ್ಯಕ್ಕೆ ಒಳ್ಳೇದಾಗಲಿ. ರಾಜ್ಯಕ್ಕೆ ಒಳ್ಳೇದು ಮಾಡಿದ್ರೆ ನಮ್ಗೆ ಭಾಳ ಖುಷಿ ಅಲ್ವಾ? ಜನ ಓಟ್ ಹಾಕಿರೋದನ್ನ ನಾವು ಸ್ವಾಗತ ಮಾಡಿದ್ದೀವಿ. ಕೃಷಿ ಯಾರು ಆಗಲಿ, ಬೇರೆ ಇನ್ಯಾವ್ದಾರು ಹಾಕೋ ಬರಲಿ, ನಮ್ದೇನು ಅಭ್ಯರ್ಥಿ. ಕೃಷಿ ಮೇಲೆ ತುಂಬಾ ಆಸಕ್ತಿ ಇದೆ, ಕೃಷಿ ಕೊಟ್ಟರೆ ಒಳ್ಳೇದು. ಬಹಳ ಸಂತೋಷ. ಸರ್, ಈಗ 28 ಲೋಕಸಭಾ ಕ್ಷೇತ್ರಗಳಲ್ಲಿ ಬಹುತೇಕ ಸಚಿವರ ಕ್ಷೇತ್ರಗಳಲ್ಲಿ ಲೀಡ್ ಬಂದಿಲ್ಲ, ಅವರು ವಿಧಾನಸಭಾ ಕ್ಷೇತ್ರದಲ್ಲಿ ಕೂಡ ಇನ್ಫ್ರಾಸ್ಟ್ರಕ್ಚರ್ ಕೂಡ ಮಾತಾಡ್ತಾರೆ. ಖಂಡಿತ ಮಾಡ್ತೀವಿ. ನಾನು ಆ್ಯಕ್ಚುಲಿ ಈಗ ನಾನು ಶನಿವಾರ ನಮ್ಮ ಸಮಾಜ ಎಲ್ಲರೂ ಕರಿಬೇಕು ಅಂತ ಮಾಡಿದ್ದೆ. ಈಗ ಆಗ್ತಾ ಇಲ್ಲ, ಯಾಕೆಂದ್ರೆ ನನಗೆ CM ಇಬ್ಬರಿಗೂ 8ನೇ ತಾರೀಕೇನೋ ಡೆಲ್ಲಿ ಕರೆದಿದ್ದಾರೆ. 8 8ನೇ ತಾರೀಕು ಡೆಲ್ಲಿ ಕರೆದಿದ್ದಾರೆ. ನಾನು ಶನಿವಾರ ಕರಿಬೇಕು ಅಂತ ಮಾಡಿದ್ದೆ. ಈಗ ಅದನ್ನು ಪೋಸ್ಟ್ಪೋನ್ ಮಾಡಿ ಇನ್ನೊಂದು ದಿನ ಕರಿತೀನಿ. ಎಲ್ಲನೂ ಕರೆದು ಮಾತಾಡ್ತೀವಿ. ನಾನು ಮಾತಾಡ್ತೀನಿ, ಕೆಲವೆಲ್ಲ ಕರೆದು ಖಂಡಿತ. ಯಾಕೆಂದ್ರೆ ಈಗ ರಿಪೇರಿ ಮಾಡಬೇಕಲ್ಲ. ನೀವು ಟಾರ್ಗೆಟ್ ಕೊಟ್ಟಿದ್ದೀರಿ ಸರ್, ಚುನಾವಣೆ ಮುಂಚೆ ನೀವು ಕೂಡ ಹೇಳಿದ್ರಿ. ನೋಡಪ್ಪ, ಎಲ್ಲರೂ ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ. ನಾನು ಯಾರ ಮೇಲೂ ದೂಷಣೆ ಮಾಡೋದಿಲ್ಲ. ಏನೋ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದೆ. ಸೊ ಏನು ಹೆಚ್ಚು ಕಮ್ಮಿ ಆಯ್ತು ಫಸ್ಟು ತಿಳ್ಕೊಂಡು ಆಮೇಲೆ ತಿಳ್ಕೊಳ್ಳೋಣ, ಅಷ್ಟೇ ಸಿಂಪಲ್. ನಿಮ್ಮ ಸಹೋದರ ಸಚಿವ ರಾಜಣ್ಣ ಅವರು ಹೆಚ್ಚುವರಿ ಉಪಮುಖ್ಯಮಂತ್ರಿ ಬೇಕು ಜಾತಿ ಅಂತ ಬಹಿರಂಗವಾಗಿ ಹೇಳಿಕೊಟ್ಟಿದ್ದಾರೆ. ಕೇವಲ ಪೂರ್ವ ಮತ್ತು ಒಕ್ಕಲಿಗರ ಮಾತ್ರ ಪಕ್ಷ ಅಧಿಕಾರಕ್ಕೆ ಸರ್ಕಾರ ಆಗೋದಿಲ್ಲ. ಪಕ್ಷ ಬೇಕಂದ್ರೆ ಹೆಚ್ಚುವರಿ ಉಪಮುಖ್ಯಮಂತ್ರಿ ಬೇಕು ರಾಜಣ್ಣ ಯಾವಾಗ ಹೇಳಿದ್ದಾರೆ ರಾಜಣ್ಣ. ಇವತ್ತು ಸಾಯಂಕಾಲ ಸುರ್ಜಿವಾಲ ಬರ್ತಾರೆ, ಅವ್ರಿಗೆ ಕೇಳಿ.